47 ಲಕ್ಷ ಸಂಖ್ಯೆ ಇದ್ದಾರೆ. ತುಂಬ ಕಮ್ಮಿ ಸಂಖ್ಯೆ. ಎಲ್ರಿಗಿನ್ನ ಕಮ್ಮಿ ಅಂದರೆ ಕಮ್ಮಿ ಅಲ್ಲ. ಅಲ್ಪಸಂಖ್ಯಾತರು ಅಂದರೆ ಜೈನರೇ ಅಲ್ಪಸಂಖ್ಯಾತರೆ, ಅಷ್ಟೊಂದು ಇದು ಇದೆ. ಆದರೆ ಇವರಿಗೆ ಸರ್ಕಾರದಿಂದ ಏನು ಅಂತ ಯಾವುದು ಸಹಾಯ ಉಪಯೋಗಗಳಾಗಲಿ ಸಿಗ್ತಾ ಇಲ್ಲ. ಅದು ಈ ಜೈನ ಧರ್ಮನ ಪಾಲನೆ ಮಾಡೋದಕ್ಕೆ ನಮ್ಮ ಮನೆ ಮಕ್ಕಳು ಎಲ್ಲ ಇವತ್ತು ಏನು ದೀಕ್ಷೆ ತಗೊತಾವ್ರೆ. ಅವ್ರು ದೀಕ್ಷೆ ತಗೊಳ್ಳೋ ಕಾರಣ ಏನಂದರೆ, ನಾವು ದೇವರ ಥರ ನಾವು ಆಗಬೇಕು, ನಮಗೂ ಈ ಜನ್ಮಗಳು ಬೇಡ, ಜನ್ಮ ಇಲ್ದಿರಾನೇ ಆಗೋದಕ್ಕೋಸ್ಕರ ಅವರು ಸಾಧುತನವನ್ನು ಅವರು ತಗೊತಾರೆ, ದೀಕ್ಷೆ ತಗೊತಾರೆ. ಅವರು ಯಾರು IAS ಅಧಿಕಾರಿಗಳು ಇದ್ದಾರೆ, ಅದರಲ್ಲಿ IPS ಇದ್ದಾರೆ, ಒಳ್ಳೊಳ್ಳೆ ಓದಿರೋರು ಎಲ್ಲ ಇದ್ದಾರೆ, ಎಲ್ಲ ತಿಳುವಳಿಕೆ ಇರೋರು ಇದ್ದಾರೆ. ಅವರು ಕೂಡ ತಿಳ್ಕೊಂಡು ಈ ಜೈನ ಧರ್ಮನ ಪಾಲನೆ ಮಾಡಿ ದೀಕ್ಷೆಯನ್ನು ತಗೋಬೇಕಂದ್ರೆ ಬರೀ ಕಾಲಲ್ಲಿ ಚಪ್ಪಲಿ ಇಲ್ಲ, ಬರೀ 2 ವಸ್ತ್ರ ಜೊತೆಲಿ ಇಟ್ಕೋಬೇಕು, ಮನೆಗೆ ಹೋಗಿ ಭಿಕ್ಷೆ ಕೇಳಿ ಊಟ ಸಂಗ್ರಹಣೆ ಮಾಡಬೇಕು. ಆ ಸಂಗ್ರಹಣೆ ಮಾಡಿದ ಊಟನ ಸ್ವಲ್ಪನೂ ವೇಸ್ಟ್ ಮಾಡೋಂಗಿಲ್ಲ. ಅದೇನು ತಂದಿರ್ತಾರೆ ಅದನ್ನು ಅವರು ತಿನ್ನಲೇಬೇಕು. ಅವರು ಎಲ್ಲ ಮಂತ್ರದಿಂದ ಬಂದಿರೋರು, ಕೋಟ್ಯಾಧಿಪತಿಗಳು, 5,000 ಸಾವಿರ ಕೋಟಿಗಳಿದೆ. ಅವರು ಒಬ್ಬರು ಭವರ್ಲಾಲ್ ಅಂತ ಹೇಳ್ಬಿಟ್ಟು 5,000 ಕೋಟಿ ಮಾಲೀಕರು ಎಲ್ಲ ದಾನ ಮಾಡಿದ್ರು. ಅವರು ದುಡ್ಡನ್ನೆಲ್ಲ ದಾನ ಮಾಡಿದ್ರು. ಮೊನ್ನೆ ಚೆನ್ನೈನೆಲ್ಲ ಆಯಿತು. ಹೀಗೆ ನಡೀತಾನೆ ಇರ್ತದೆ ವರ್ಷ ಎಲ್ಲನೂ. ಈ ದಾನ ಮಾಡಿ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೊಟ್ಟು ಈ ದೀಕ್ಷೆನ ತಗೊಂಡು ಈ ಥರ ಜೀವನ ವ್ಯತೀತ ಮಾಡಬೇಕಂದ್ರೆ ಈ ಜನ್ಮದಲ್ಲಿ ಇನ್ನೇನು ಇಲ್ಲ. ನಮ್ಮ ತೃಷ್ಣಿಗೋಸ್ಕರ, ನಮ್ಮ ಆಸೆ ದುರಾಸೆ, ನಾವು ಸುಳ್ಳು, ಇದನ್ನೆಲ್ಲ ಜೈನ ಮಹಾವೀರ ಸ್ವಾಮಿ ಅವರು ಪಂಚೇಂದ್ರಿಯಗಳನ್ನ ನಾವು ನಮ್ಮ ನಿಯತ್ತಿನಲ್ಲಿ ಇಟ್ಕೊಂಡು ಇಂದ್ರಿಯಗಳನ್ನ ಇಟ್ಕೊಂಡು ನಮ್ಮ ಈ ನಾಲಿಗೆ ರುಚಿಗೆ ಈ ಒಬ್ಬರಿಗೆ ಹಿಂಸೆ, ಪ್ರಾಣಿ ಹಿಂಸೆ ಮಾಡೋದಾಗಲಿ, ಮನುಷ್ಯನಿಗೆ ಹಿಂಸೆ ಕೊಡೋದನ್ನಾಗಲಿ ಕೂಡ ಅದು ಬಹಳ ತಪ್ಪು. ಒಬ್ಬರ ಮನಸ್ಸು ನೋವಾಗುವಂಥ ಕೆಟ್ಟ ಮಾತನ್ನ ಮಾತಾಡಬಾರ್ದು, ಸತ್ಯನ ಹೇಳಬೇಕು. ಇದನ್ನು ಏನು ಹೇಳ್ಕೊಟ್ಟಿದ್ದಾರೆ ಇದನ್ನೆಲ್ಲ ನಮ್ಮ ಈ ಗುರುಗಳು ಬಂದಾಗ ಅವರು ಪದೇ ಪದೇ ಎಚ್ಚರಿಕೆ ಮಾಡಿ ಹೇಳ್ತಾರೆ ಇರ್ತಾರೆ. ಅದನ್ನು ಆದಷ್ಟು 99% ಜನ ಇದನ್ನು ನಮ್ಮ ಜೈನ ಸಮುದಾಯದವರು ಪಾಲನೆ ಮಾಡ್ತಾವ್ರೆ. ಆದರೂ ಇಷ್ಟು ಕಠಿಣ ಆದ್ರೂ ಇದು ಜೈನ ಸಮುದಾಯದಿಂದ ಹೇಳೋದು ಒಂದೇ ಅಂದರೆ ಏನಂದರೆ, ನಮ್ಮ ಯಾರಿಗೂ ನಾವು ಕಷ್ಟ ಆಗಲಿ ನೋವಾಗಲಿ ನಮ್ಮ ಕೈನಲ್ಲಿ ಆದಷ್ಟು ಸಹಾಯ ಮಾಡೋ ಒಂದು ಮನೋಭಾವನೆ ಇದೆ ಈ ಜೈನರಲ್ಲಿ. ಅದು ಯಾವತ್ತು ಎಲ್ಲೇ ಹೋದ್ರೂ ಅವ್ರಿಗೆ ಆ ಮನೋಭಾವನೆನ ಅದನ್ನು ತಪ್ಪಿಸೋಕ್ಕಾಗಲ್ಲ. ದಯೆ ಇದೆ, ಕರುಣೆ ಇದೆ. ಇದನ್ನೆಲ್ಲ ಯಾರೇ ಜೈನ ಮಾತ್ರಕ್ಕೆ ಅವನಲ್ಲಿ ಇದನ್ನ ಕಠೋರವಾದ ಮನಸ್ಸಿರಲ್ಲ, ಕಠೋರವಾಗಿ ನಡವಳಿಕೆ ಇರೋದಿಲ್ಲ. ಜನಗಳಿಗೆ ಆದಷ್ಟು ಸಹಾಯ ಮಾಡಿ ಇದು ಮಾಡ್ತಾರೆ. ಇದನ್ನ ಒಂದೆರಡು ಮಾತು